ಹಾಯ್, ಗುಡ್ ಈವ್ನಿಂಗ್. ಈ ಶುಭ ಸಂಜೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಾವೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಅಂದರೆ, ಇವತ್ತು ನಮ್ಮ ಪಯಣ ಥೈಲ್ಯಾಂಡ್ಗೆ. ಸೊ ಮದು ತೋರಿಸ್ತಿದ್ದಾರೆ ನೋಡಿ, ಹಾರ್ತಾರತ್ತೆ ಥೈಲ್ಯಾಂಡಿಗೆ. ಸೊ ಥೈಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಥೈಲ್ಯಾಂಡ್ ಏನು ವಿಶೇಷ ಅಂದರೆ, ಕೆಲಸ ಒಂದಷ್ಟು, ಟ್ರಿಪ್ ಒಂದಷ್ಟು. ಸೊ ಎರಡೂ ಪರಿಪೂರ್ಣ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಥೈಲ್ಯಾಂಡಲ್ಲಿ ನಾವು ಪಟಾಯಾ ಮತ್ತು ಬ್ಯಾಂಕಾಕ್ ಸಿಟಿನ ನಾವು ನೋಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀವಿ, ಮುದ್ದಾದ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಬನ್ನಿ, ಬೇಗ ಬೇಗ ಬೋರ್ಡಿಂಗ್ ಪಾಸ್ ಮುಗಿಸ್ಕೊಂಡು ಮತ್ತೆ ಕನೆಕ್ಟ್ ಆಗ್ತೀವಿ. ಸಿ ಯು ಅಗೇನ್. ಸೊ ಒಳಗಡೆ ಬಂದ್ವಿ. ಈಗಷ್ಟೇ ಇಮಿಗ್ರೇಷನ್ ಚೆಕಿಂಗ್, ಬೋರ್ಡಿಂಗ್ ಪಾಸ್ ಎಲ್ಲ ಮುಗಿತು. ಸ್ವಲ್ಪ ಲಾಂಗ್ ಆ್ಯಂಡ್ ಲೆಂತಿನೇ ಆಯಿತು, ತುಂಬ ಪ್ರೊಸೆಸ್ ಅಲ್ವಾ ಇರೋದು. ಸೊ ಲೈಕ್ ಎಲ್ಲ ಮುಗಿತು. ಫೈನಲಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ವಿಮಾನದೊಳಗಡೆ ಹೋಗೋಕ್ಕೆ. ಸೊ ದಿಸ್ ಈಸ್ ಅ ವೇ. ನೋಡಿ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರು. ಸೊ see you in the flight now. ಓಕೆ, ನೆಕ್ಸ್ಟ್ ಇವಾಗ ಫ್ಲೈಟ್ ಸಿಗೋಣ. See you again. ಇವಾಗ ಎಲ್ಲಿದ್ದೀವಿ? ಇಲ್ಲಿ ಹೋಗ್ತಾ ಇದ್ದೀವಿ D1ಗೆ. ನಮ್ಮ ಡಿಪಾರ್ಚರ್ ಬಂದಿರೋದು. ಸೊ ಅಲ್ಲೋಗಿ ಇವಾಗ ವಾಕ್ ಮಾಡೋರಿಗೆ ಕಷ್ಟ ಆದರೆ ಇದನ್ನ ಯೂಸ್ ಮಾಡ್ಕೋಬೋದು, ಓಕೆನಾ? ಬಟ್ ಎಲ್ಲರೂ ಯೂಸ್ ಮಾಡಬಾರ್ದು. ಕಷ್ಟ ಇದ್ದವ್ರಿಗೆ, ಪ್ರಾಬ್ಲಮ್ ಇದ್ದವ್ರಿಗೆ ಮಾತ್ರ ಇದನ್ನು ಯೂಸ್ ಮಾಡ್ಬೋದು. ಆ ಕಡೆ ಫ್ಲಿಪ್ ಮಾಡಿ ತೋರಿಸಿ ಹಾಗೆ. ವಿಮಾನದೊಳಗಡೆ ಕೂತಿದ್ದೀವಿ. ಸೊ ಏನಪ್ಪ ವಿಶೇಷ ಅಂದರೆ, ಇದು ಥಾಯ್ ಏರ್ ಏಷ್ಯಾ ವಿಮಾನ. ಸೊ ಈ ವಿಮಾನದಿಂದ ನಾವು ಬ್ಯಾಂಕಾಕ್ DMK ಏರ್ಪೋರ್ಟ್ಗೆ ಹೋಗಿ ಇಳಿತೀವಿ. ಸೊ ಇವಾಗ ಟೈಮ್ 11:20. ನಾವು ಚೆಕ್-ಇನ್ ಆಗಿದ್ದೀವಿ. ಸೊ ಏರ್ಪೋರ್ಟಲ್ಲಿ ಕಾಣಿಸ್ತಾ ಇದೆ. ನಾವು ಪುಟ್ಟದಾಗ್ಬಿಡ್ತೀವಿ ಮೇಲೆ ಹೋಗ್ಬಿಟ್ಟು. ಸೊ ನಿದ್ದೆ ಹೋಗುತ್ತೆ. ಇನ್ಫ್ಯಾಕ್ಟ್ ನೈಟ್ ಜರ್ನಿ 4:40ಗೆ ಇಳಿತೀವಿ ಅಲ್ಲಿ. ಮತ್ತು ಇಮಿಗ್ರೇಷನ್ ಅದೆಲ್ಲ ಈಚೆ ಬರೋ ತನಕ ಟೈಮ್ ಆಗುತ್ತೆ. ಚೆನ್ನಾಗಿದೆ ಅನುಭವ ಇಲ್ಲಿ ತನಕ. ಇಟ್ಸ್ ಗುಡ್. ಅನುಭವ ಚೆನ್ನಾಗಿದೆ. ಬಟ್ ನಾವು ಲೇಟಾಗಿ ಬಂದ್ವಿ, ಆದರೂ ಪರವಾಗಿಲ್ಲ. ಎಲ್ಲೇ ಇದಾಗ್ತದೆ ಬಂದಿದ್ವಿ, ಬಟ್ ಎಲ್ಲ ಬೇಗ ಬೇಗ ಎಲ್ಲ ಆಯಿತು. ಹೌದು, ಆ್ಯಕ್ಚುಲಿ ಎಲ್ಲರೂ ಪ್ರಾಬ್ಲಮ್ ಆಗ್ತದೆ ಅನ್ಕೊಂಡಿದ್ವಿ. ಬಟ್ ಎಲ್ಲ ಕಡೆ ಎಸ್ಕೇಪ್. ನನ್ನ ನೋಡ್ಬಿಟ್ಟು ಎಲ್ಲರೂ ಎಸ್ಕೇಪ್. ಹೌದು. ಅದಕ್ಕೆ ಮಧುನ ವಿಂಡೋ ಪಕ್ಕದಲ್ಲಿ ಕೂಡಿಸ್ಬಿಟ್ಟಿದ್ದೀನಿ. ಹಾಗೆ ಗಾಳಿ ಜಾಸ್ತಿ ಬಂದರೆ ಒಂದು ರೌಂಡು ಫುಲ್ ಪ್ಯಾರಾಜೂಟಲ್ಲಿ ಹೋಗ್ಬಿಟ್ಟು ತಿರ್ಗಾ ಬಂದು ಕುತ್ಕೊಂಡ್ಬಿಡ್ತಾರೆ. ಅವರೆಲ್ಲ ಮಾಡ್ತಾರೆ ಅಡ್ವೆಂಚರ್ಸ್. ಓಕೆ, ಸಿ ಯು ಅಗೇನ್. ಸೊ ಮುಂಜಾನೆ ಮತ್ತೆ ಭೇಟಿ ಆಗುವ. ಇದು ವಾಯ್ಸ್ ಓವರು. ಇವಾಗ ನಿದ್ದೆ ಮಾಡಬೇಕು. ಸೊ ಜಾಯ್, ಗುಡ್ ನೈಟ್. ಸೊ ಗಯಾ, ಸಾರಿ ದುನಿಯಾ. ಬಾಯ್, ಗುಡ್ ನೈಟ್ ಎವ್ರಿಬಡಿ. ಇದೆ ಸಿಟಿ ವ್ಯೂ. ಸೂಪರ್. ಪಿಂಕ್ ಬಂದಿದೆ ಅಲ್ಲ. ಹಾಯ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಶುಭೋದಯ. ಇನ್ ಲ್ಯಾಂಗ್ವೇಜ್ ಶಾವರಿಕಾ ಅಂದರೆ ವೆಲ್ಕಮ್ ಅಂತ. ಸೊ ಬ್ಯಾಂಕಾಕ್ಗೆ ಬಂದಾಯಿತು. DMK ಏರ್ಪೋರ್ಟಲ್ಲಿದ್ದೀವಿ ನಾವು. ಇವಾಗ ಟೈಮ್ 5:30 ಅರ್ಲಿ ಮಾರ್ನಿಂಗ್. ಸೊ ಚೆನ್ನಾಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಕೂಡ.
ಬ್ಯಾಗೇಜ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಯಾಬ್ ತೊಗೊಂಡು ನಾವು ಪಟಾಯಾಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬಿಕಾಸ್ ಫಸ್ಟ್ 3 days ವಿ ಆರ್ ಎಕ್ಸ್ಪ್ಲೋರಿಂಗ್ ಪಟಾಯ ಇನ್ಫ್ಯಾಕ್ಟ್. ಸೊ ಪಟಾಯಲ್ಲಿ ಕೆಲಸ ಮತ್ತು ಇದು ಎರಡೂ ಇದೆ. ಸೊ ಇವಾಗ ಪಟಾಯಾಗೆ ನಾವು ಕ್ಯಾಬಲ್ಲಿ ಹೋಗ್ತೀವಿ. ನೋಡಿರಿ ಬ್ಯಾಗೇಜ್ ಹಿಂಗಿದೆ ನಮ್ಮ ಬ್ಯಾಂಕಾಕ್ ಏರ್ಪೋರ್ಟು. ಎಸ್, ನೋಡಬೇಕು ಏರ್ಪೋರ್ಟು ಅಷ್ಟೇ ಇದೆ, ನಮ್ಮ ಬೆಂಗಳೂರಷ್ಟು ಮಟ್ಟಿಗೆ ಏನು ಕಾಣ್ತಾ ಇಲ್ಲ. ನೋಡ್ಬೇಕು ರೋಡ್ ಹೋದ ನಂತರ ಏನಾದರೂ ಕಾಣ್ಬೋದು. ಇದು ಆ್ಯಕ್ಚುಲಿ ಯಾಕಂದರೆ ಅರೈವಲ್ಸ್ ಒಂದು, ಮತ್ತು ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಫ್ ಬ್ಯಾಂಕಾಕ್. ಮೇನ್ ಏರ್ಪೋರ್ಟ್ ಬಂದು ಸ್ವರ್ಣಭೂಮಿ ಏರ್ಪೋರ್ಟ್ ಅಂತ ಇದೆ, ಇದು DMK ಏರ್ಪೋರ್ಟು. ಸೊ ನಾವು ತೊಗೊಂಡಿರೋದು ಇವಾಗ DMK ಏರ್ಪೋರ್ಟು, ನಾವಿರೋ ಅಂಥ ಸ್ಥಳ. ಸೊ ದಿಸ್ ಇಸ್ ಲೈಕ್ ಒಂದು ಚೆನ್ನಾಗಿದೆ, ಬಟ್ ನಾಟ್ ಲೈಕ್ ಸ್ವರ್ಣಭೂಮಿ ಏರ್ಪೋರ್ಟ್ ಆ ಥರ. ಬಟ್ ಇದು ಅರೈವಲ್ಸ್ ಆಗಿರೋದ್ರಿಂದ ಬೇಸಿಕ್ ಇರುತ್ತೆ. ನೋಡೋಣ ಹೊರಗಡೆ ಹೋದಂತ ಸಖತ್ತಾಗಿರ್ಬೋದು. ಓಕೆ, ಸಿ ಯು ಅಗೈನ್. ಬಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂತೂ ಹೋಗ್ತಾ ಇದ್ದೀವಿ ಕ್ಯಾಬಲ್ಲಿ. ಎಸ್, ಪಟಾಯಾಗೆ ಹೋಗ್ತಾ ಇದ್ದೀವಿ. 150 ಕಿಲೋಮೀಟರ್ಸ್ ಇದೆ, ಮೋರ್ ದೆನ್ 150 ಇದೆ ಬ್ಯಾಂಕಾಕಿಂದ. ಸೊ ಲಕ್ಸುರಿ ಸಿಡಾನೇ ತೊಗೊಂಡ್ವಿ, ಅದು ಏರ್ಪೋರ್ಟ್ ಟ್ಯಾಕ್ಸಿ. ಇನ್ಫ್ಯಾಕ್ಟ್ ಒಳಗಡೆನೇ ಬುಕ್ ಮಾಡ್ಕೊಂಡ್ವಿ. ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. 2 hours ಜರ್ನಿ ಟೈಮ್ ಇದೆ. ಹೋಗಬೇಕು. ಸಿಟಿ ನೋಡಿ ಹೇಗಿದೆ ವ್ಯೂ. ಅರ್ಲಿ ಮಾರ್ನಿಂಗ್ ಇದೆ, ಸೊ ಸ್ವಲ್ಪ ಫಾಗ್ ಇದೆ ಇನ್ಫ್ಯಾಕ್ಟ್. ಸಿಟಿ ಎಂಟ್ರಿ ಕೊಟ್ಟಿವಿ ನೋಡಿ ಇವಾಗ. ಮುಂದೆ ಸಿಗೋಣ. ಹಾಯ್ ಫ್ರೆಂಡ್ಸ್, ನೋಡಿ ಹೊರಗಡೆ ಎಷ್ಟು ಚಿಲ್ಲು, ಎಷ್ಟು ಫಾಗ್ ಇದೆ ಅಂದರೆ ಬಾಪ್ರೆ ಸಿಕ್ಕಾಪಟ್ಟೆ. ಬೆಂಗಳೂರೇ ಚಿಲ್ಲ ಅನ್ಕೊಂಡ್ರೆ ಅದ್ರ ಹತ್ರ ಚಿಲ್ಲಿದೆ ಇಲ್ಲಿ. ಸೊ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ತುಂಬಾನೇ. ಫಾಗ್ ಅಂತೂ ಏನು ಕಾಣಿಸ್ತಾ ಇಲ್ಲ. ಸೊ ಫುಲ್ ಮಂಜು ಕವಿದ ವಾತಾವರಣ ಇದೆ. ನಾವು ಅನ್ಕೊಂಡು ಸ್ವಲ್ಪ ಬೀಚ್ ಸೈಡ್ ಅಲ್ವಾ ಶೆಕೆ ಇರುತ್ತೆ ಅಂತ ಪಟಾಯಾಗ ಹೋಗ್ತಾ ಇರೋದು. ಸೊ ಏನಂದ್ರೆ ಕಾರು ಬೊಂಬಾಟ್ ಕಾರ್ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಕಾರ್. ಇನ್ಫ್ಯಾಕ್ಟ್ ಇದು ಹೈ ಎಂಡ್ ಸಿಡಾನ್ ಇದು. ಸೊ ಇಳಿದ್ಮೇಲೆ ಔಟರ್ ಲುಕ್ ತೋರಿಸ್ತೀವಿ ಕಾರ್ದು. ಹೆಂಗಿದೆ ಅಂದ್ರೆ A1 ಆಗಿದೆ. ಡ್ರೈವಿಂಗು ಸೂಪರ್ ಆಗಿದ್ದಾರೆ, ಡ್ರೈವರು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಮತ್ತು ಈ ವೆದರ್ ನೋಡಿದ್ರೆ ಎಷ್ಟು ಸಖತ್ತಾಗಿದೆ ನೋಡಿ, ನಿಮ್ಗೆ ತೋರಿಸ್ತೇನೆ ಫ್ರಂಟ್ ಕ್ಯಾಮ್ರಾ ಹಾಕಿ. ನೋಡಿ ಫುಲ್ಲು ಏನು ಕಾಣ್ತಾ ಇಲ್ಲ, ಫುಲ್ ಫಾಗ್ ಆಗಿದೆ. ನೋಡ್ತಾ ಇದ್ದಾರೆ ತಾನೆ. ಇವಾಗ ನಮ್ಮನ್ನ ನೋಡಿ ನನಗೆ ಬಟ್ ಟೈಮ್ 6:30 ಆಗ್ತಾ ಇದೆ. ನಾವು ಇನ್ನೂ ರೀಚ್ ಆಗಲಿಕ್ಕೆ ಐ ಥಿಂಕ್ ಇನ್ನೂ ಒಂದು 1/2 hour ಆಗ್ಬೋದು. ಯಾಕೆ 180 ಕಿಲೋಮೀಟರ್ಸ್ ಇದೆ ಬ್ಯಾಂಕಾಕ್ ಟು ಪಟಾಯ. 180 ಫ್ಲೈಟಲ್ಲಿ ಕುತ್ಕೊಂಡಿರ್ತಾರೆ, ಕಿವಿಗೆ ಜುಂಬತ್ತಾ ಇದೆ, ನನಗೆ ತಡ್ಡಿ ಬೇರೆ ಆಗ್ತಿದೆ. ಈ ಕಾರಲ್ಲಿ ಕೂತಿದ್ವಿ, ಈ ಕಾರಲ್ಲೂ ಹಂಗೆ ಇದೆ, ಫುಲ್ AC ಹಾಕಿದ್ದಾರೆ. AC ಆಫ್ ಮಾಡಿದ್ರೆ ಆಫ್ ಮಾಡಲ್ಲ ಅಂತ ಇದ್ದಾರೆ. ಅವ್ರಿಗೂ ನಮಗೂ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ. ಅವ್ರಿಗೆ ತಾಯಿ ಭಾಷೆ ಬರುತ್ತೆ, ನಮ್ಗೆ ತಾಯಿನಾಡು ಕನ್ನಡ ಭಾಷೆ ಬರುತ್ತೆ. ನೋಡಂಗೆ ಸೊ ಅಲ್ಲಿ ಮಿಸ್ ಮ್ಯಾಚ್ ಆಗ್ತಾ ಇದೆ. ಹೋಗ್ಲಿ ಇಂಗ್ಲೀಷಲ್ಲಿ ಮಾತಾಡೋಣ ಅಂದ್ರೆ ಅವ್ರಿಗೆ ಅಂತ ಬರಲ್ಲ. ಸುಮ್ಮನೆ ಓಕೆ ಓಕೆ, ಬಟ್ ಅದೇ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹ್ಯಾಪನ್ಸ್. ಸೊ ಹೋಗುವ, ನೋಡ್ಬಿಟ್ಟು ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಖಂಡಿತವಾಗೂ ಸ್ಟೇ ಟ್ಯೂನ್ ಆಗಿರಿ. ಇನ್ನು ನೋಡೋಣ ಪಟಾಯ ಹೇಗಿದೆ ಅಂತ. ಅಬ್ಬರ ಹೆಂಗೆ ನೋಡಿ 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 ಹೆಂಗಿದೆ. ಫ್ರಂಟ್ ಕ್ಯಾಮ್ರಾ ತೋರಿಸ್ತು, ರೋಡ್ ಎಷ್ಟು ಫಾಗ್ ಕಾಣ್ತಾ ಇದೆ ನೋಡಿ. ನೋಡ್ತಾ ಇದ್ದೀರಾ, ಫುಲ್ಲು ಕಂಪ್ಲೀಟಾಗಿ ಫಾಗ್ ಇದೆ. ರೋಡ್ ಮಾತ್ರ ಸಖತ್ತಾಗಿದೆ. ಓಕೆ, ನೋಡೋಣ ನೆಕ್ಸ್ಟ್ ವಿಡಿಯೋ ಮಾಡೋಣ ಮತ್ತೆ. ಓಕೆ, ಬಾಯ್. ಹಾಯ್, ನೋಡಿ ಮೇಡಮ್ ಅವರು ಕಾರ್ ಹತ್ರ ನಿಂತಿದ್ದಾರೆ. ಹೇಳಿ ಮೇಡಮ್.
ಸೊ ನಮ್ಮ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ದೀವಿ. ಹಾಂ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಹೋಟೆಲ್ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೆ ಮುಂಚೆ ಇದು ಗ್ರ್ಯಾಂಡ್ ಸಿಡಾನು. ಸೊ ಇದರಲ್ಲೇ ನಾವು ಬಂದಿದ್ದು ಎಲ್ಲಿಂದ, ಬ್ಯಾಂಕಾಕಿಂದ, ಏರ್ಪೋರ್ಟಿಂದ ಸೀದಾ. ಸೊ ತುಂಬ ಜರ್ನಿ ಸ್ಮೂತ್ ಆಗಿತ್ತು, ವಾವಿತ್ತು. ಗಾಡಿ ಮಾತ್ರ ಸಖತ್ತಾಗಿ ಡ್ರೈವಿಂಗ್ ಸಖತ್ತಾಗಿ ಮಾಡಿದ ನೋಡಿ ಹೆಂಗಿದೆ. ನಾವು ಸ್ವಲ್ಪ ಪಾಪ ಕಂಪ್ಯೂಟರ್ ಗಾಡಿ ಮಾಡಿ ಸಖತ್ತಾಗಿದೆ. ಗಾಡಿ ಸೂಪರ್ ಆಗಿದೆ. ಎಕ್ಸಾಕ್ಟ್ ಟೈಮ್ ಕರ್ಕೊಂಡ್ಬಂದ. ಬ್ಯಾಗ್ ಸಿದ ಬ್ಯಾಗ್ ತೊಗೊಂಡೋದ್ರಾ? ಓಕೆ, ಹೋಗ್ತಾ ಇದೆ ನಮ್ಮ ಗಾಡಿ. ಹಾಯ್, ಗುಡ್ ಮಾರ್ನಿಂಗ್. ಒಟ್ಟಿಗೆ ನಮ್ಮ ದೇವರು ಇದ್ದಂಗಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ದೇವ್ರ ಫೋಟೋ ಇದ್ದಂಗಿದೆ. ಇಲ್ಲೆಲ್ಲ ಜ್ಯೂಸ್ ಇಟ್ಟಿದ್ದಾರೆ. ಜ್ಯೂಸ ಏನೂ ಗೊತ್ತಾಗ್ತಾ ಇಲ್ಲ. ಓಕೆ, ಹೋಟೆಲ್ ಇದು ನಮ್ಮದು, ನಾವಿರುವಂಥ ಹೋಟೆಲು. ಹೋಗ್ತಾ ಇದ್ದೀವಿ. ಮೇಡಮ್ ಅವರು ರೂಮು ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮಾಡಲಿ, ನಾವು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹೀಗಿದೆ. ನಮ್ಮ ಲಗೇಜ್ ಕಂತು ಮೇಡಮ್ ಅವ್ರು ಇಲ್ಲೇ ಇದ್ದಾರೆ, ಡಿಸ್ಕಸ್ ಮಾಡ್ತಾ ಇದ್ದಾರೆ. ಏನಾಯ್ತು ಸೋನು, ಏನಾಗ್ತಾ ಇದೆ? ನಥಿಂಗ್, ರೂಮ್ ಬುಕ್ಕಿಂಗ್, ಅರ್ಲಿ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಮತ್ತೆ ನಡೀತಾ ಇದೆ. ಏನು ಪ್ರಾಬ್ಲಮ್ ಇಲ್ಲ ತಾನೇ? ಪ್ರಾಬ್ಲಮ್ ಏನಾದ್ರು ಅರ್ಲಿ ಚೆಕ್ ಇನ್ ಬ್ರೇಕ್ಫಾಸ್ಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಹಾಂ, ಸೊ ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಹಾಫ್ ಡೇ ಆಗೋಯ್ತು ಆಲ್ರೆಡಿ, ಮಧ್ಯ ಫುಲ್ ರಾತ್ರಿ. ಓಕೆ. ಇವಾಗ ಇರೋದು ನಾವು ಇವಾಗಲೇ ಆ್ಯಕ್ಚುಲಿ 500 ಬಾತ್ ತೊಗೊಳ್ತಾ ಇದ್ದೀವಿ. ಬಟ್ ಓಕೆ. ಸ್ಟಿಲ್ ಅವರು ಆ್ಯಡ್ ಆನ್ ವಿತ್ ಬ್ರೇಕ್ಫಾಸ್ಟ್ ಕೊಡಲ್ಲ ಅಂತ ಹೇಳಿಬಿಟ್ರು. ಏನು ಮಾಡೋದು? ಸರಿ ಬಿಡು, ಹೊರಗಡೆ ಮಾಡ್ಕೊಂಡ್ರೆ ಆಯ್ತು. ಇಲ್ಲೇ ಹೆಂಗೂ ಇಲ್ಲಿ ಕಾಸ್ಟ್ಲಿ. ಬಟ್ ಕೊಟ್ಟಿದ್ರೆ ಇಟ್ ವುಡ್ ಬಿ ಬೆಟರ್. ಅಂಡ್ ಈಗ ನಾಳೆ ಮಾಡ್ಬೋದಲ್ಲ ಮತ್ತೆ? ನಾಳೆ ಮಾಡ್ತೀವಿ, ದಟ್ ಈಸ್ ಡಿಫ್ರೆಂಟ್. ಇವತ್ತು ಹೊರಗಡೆ ಮಾಡೋಣ. ಓಕೆ. ಓಕೆ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿ ಆಲ್ರೆಡಿ ನಮ್ಮ ಮೇಡಮ್ ಅವ್ರು ಇದ್ದಾರೆ ರೂಮ್ ಹತ್ರ. ಮೇಡಮ್, ಓ ಸೊ ವೆಲ್ಕಮ್ ಟು ಕ್ರಿಸ್ಟಲ್ ಪ್ಯಾಲೇಸ್ ಮಟಾಯ ಡಿಲೆಕ್ಸ್. ಇವಾಗ ಏನಂದರೆ ನಾವು ಅರ್ಲಿ ಚೆಕ್ ಇನ್ ಮಾಡಿದ್ವಿ. ಇವಾಗ ಟೈಮ್ ಜಸ್ಟ್ 8 o'clockಗೆ ಚೆಕ್ ಇನ್ ಮಾಡಿದ್ವಿ. ನಮ್ಮ ರೂಮ್ ಚೆಕ್ ಇನ್ ಇರೋದು 2 o'clockಗೆ. ಇಲ್ಲೆಲ್ಲ 2 o'clock ಚೆಕ್ ಇನ್ನು. ಸೊ ಬೇಗ ಇದು ಮಾಡಿದ್ದಕ್ಕೆ ಎಕ್ಸ್ಟ್ರಾ 500 ಬಾತ್ ಕೊಟ್ಟು ನಾವು ಈ ರೂಮ್ನ ತೊಗೊಂಡಿದ್ದೀವಿ. ಸೊ ಟ್ವಿನ್ ಬೆಡ್ ಇದೆ, ತೋರಿಸಿ ಮೊದಲು ಒಳಗಡೆ. ಏನು ರೂಮ್ ನಂಬರು 3714. ಓಕೆ, ರೂಮ್ ಒಳಗಡೆ ಹೋಗೋಣ. ರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ವಿ. ರೂಮು ಸಿಕ್ಕಾಪಟ್ಟೆ ದೊಡ್ಡದು ಇದ್ದಂಗಿದೆ. ವಾವ್, ಸೂಪರ್ ಆಗಿದೆ. ಆಲ್ರೆಡಿ ನಮ್ಮ ಮೇಡಮ್ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ. ನಾವು ಲಗೇಜ್ ಅದು ಇದು ಮಾಡ್ಕೊಂಡು ಬರ್ಬೇಕಲ್ಲ. ಟಿ ವಿ ಇದೆ. ಓಕೆ, ವಾವ್. ಟ್ವಿನ್ ಬೆಡ್ ಇದೆ. ಸೊ ಅಲ್ಲಿ ಸೋಫಾ ರೆಸ್ಟಿಂಗ್ ಇದೆ. ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್. ಬಾಲ್ಕನಿ ಇದೆ. ಕರ್ಟನ್ ಓಪನ್ ಮಾಡಿ ತೋರಿಸಿ. ನೀವು ಓಪನ್ ಮಾಡಿ ಮೇಡಮ್. ಸಖತ್ತಾಗಿದೆ ರೂಮ್ ಮಾತ್ರ, ಸಿಕ್ಕಾಪಟ್ಟೆ AC. ವಾವ್, ಓಪನ್ ಮಾಡ್ತಾ ಇದ್ದಾರೆ ಮೇಡಮ್. ವಾವ್, ನೋಡಿ ಹೆಂಗಿದೆ. ರೋಡ್ ವ್ಯೂ ಇದೆ. ಓಹೋ, ಸಖತ್ತಾಗಿದ್ದಲ್ಲ ಮೇಡಮ್. ಬಾಲ್ಕನಿ ತುಂಬ ಸ್ಪೇಷಿಯಸ್ ಆಗಿದೆ. ಕೆಳಗಡೆ ನೋಡಿ ಗಾರ್ಡನ್ ಏರಿಯಾ ಎಲ್ಲ ಇದೆ. ಗಾರ್ಡನ್ ಏರಿಯಾ. ಸೊ ಇಲ್ಲಿ ಪೂಲ್ ಇದೆ 2. ಒಂದು ರೂಫ್ ಟಾಪಲ್ಲಿ ಇದೆ, ಒಂದು ಕೆಳಗಡೆ ಇದೆಯಂತೆ. ಇನ್ನು ಎಕ್ಸ್ಪ್ಲೋರ್ ಮಾಡಿಲ್ವಾ, ಸದ್ಯಕ್ಕೆ ಟಯರ್ಡ್ ಆಗಿದ್ದೀವಿ. ಇವಾಗ ಜಸ್ಟ್ ತಾನೇ ಬಂದಿದ್ವಿ. ಇನ್ನು ಮೇಲೆ ವಿಡಿಯೋ ಮಾಡ್ತಾ ಇರ್ತೀವಿ, ನಿಮ್ಗೆ ತೋರಿಸ್ತಾ ಇರ್ತೀವಿ. ನೀವು ನೋಡ್ತಾ ಇರಬೇಕು, ಲೈಕ್ ಕೊಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಆಗ್ತಾ ಇರಬೇಕು, ಕಾಮೆಂಟ್ ಕೊಡ್ತಾ ಇರಬೇಕು. ಓಕೆನಾ?
ಮೇಡಮ್ ನಾವು ಇದ್ದೀವಿ ಇವಾಗ ಅಲ್ಲ. ಇದು ಜಸ್ಟ್ ಇವಾಗ ನಮ್ಮ 2 o'clockವರೆಗೂ ಕೊಟ್ಟಿರೋ ರೂಮು. ಸೊ ಸಾಕು ಸದ್ಯಕ್ಕೆ. ನಮಗೆ ಕಿಂಗ್ ಸೈಜ್ ಬೆಡ್ ಇದೆ, ಸುಪೀರಿಯರ್ ರೂಮ್ ಇದೆ, ಮತ್ತೆ ಮಧ್ಯಾಹ್ನ ಕೊಡ್ತಾರೆ. ಇವಾಗ ರಿಲ್ಯಾಕ್ಸ್ಗೆ 500 ಬಾತ್ ಅಂದರೆ 1,500 ನಮ್ಮ ಇಂಡಿಯನ್ ರುಪೀಲಿ. ಸೊ ಅದು ಅರ್ಲಿ ಚೆಕ್ಕಿನ್ಗೆ ಇಲ್ಲಿನ ಚಾರ್ಜಸ್. ಇವಾಗ ಭೂಕ್ ಲಗಿದೆ, ತಿಂಡಿ ಮಾಡಬೇಕು. ಯಾಕಂದ್ರೆ ಖಾನ ಇವಾಗ ನಮ್ಗೆ ಆಕ್ಚುಲಿ ಬ್ರೇಕ್ಫಾಸ್ಟ್ ಇಲ್ಲ, ಇನ್ಕ್ಲೂಡಿಂಗ್ ಇಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಹೊರಗಡೆ ಹೋಗ್ಬೇಕು. ನಾಳೆ ಇದೆ, ಇವತ್ತಿಲ್ಲ. ಇವಾಗ ಹೊರಗಡೆ ನಾವೇ ಸರ್ಚ್ ಮಾಡಿ ಎಲ್ಲೇ ಹೋಟೆಲ್, ಯಾವ ಹೋಟೆಲ್ ಚೆನ್ನಾಗಿದೆ ಏನಾದ್ರೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಸದ್ಯಕ್ಕೆ ಮಾತ್ರ ಹೋಗಿ ತಿಂಡಿ ಮಾಡ್ಕೊಂಡು ಫಸ್ಟ್ ರೆಸ್ಟ್ ಮಾಡ್ತೀವಿ. ಒಂದು 2 hours 3 hours ರೆಸ್ಟ್ ಮಾಡ್ತೀವಿ. ಆಮೇಲೆ ಮತ್ತೆ ನಮ್ದು ಸ್ಟಾರ್ಟ್ ವಿಡಿಯೋ ಮಾಡೋದು, ಬ್ಲಾಗ್ಸ್ ಮಾಡೋದು, ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು, ಪ್ಲೇಸ್ ಯಾವ್ದಿದೆ ಏನಿದೆ ಅನ್ನೋದನ್ನ ನೋಡುವ. ಓಕೆ, ಸಂಜೆ ವಾಕಿಂಗ್ ಸ್ಟ್ರೀಟ್ ಆಯ್ತು, ಬುದ್ಧ ಟೆಂಪಲ್ ಆಯ್ತು ಅಂತ ರೋಮಿಂಗ್ ರೌಂಡ್ ಕೊಟ್ಟಾಲ ನೋಡಿ. ಓಕೆ, ರೂಮ್ ಹೊರಗಡೆ ಹೋಗಿ ಸಖತ್ತಾಗಿದೆ, ವ್ಯೂ ಸಖತ್ತಾಗಿದೆ. ರೂಮ್ ಹತ್ರ ವಾವ್ ಎಕ್ಸ್ಟ್ರಾನರಿ ಆಗಿದೆ, ಸಿಕ್ಕಾಬಟ್ಟೆ ದೊಡ್ಡದಿದೆ, ರಿಯಲಿ ಸೂಪರ್. ಬಾತ್ರೂಮ್ ನೋಡಿ, ಬಾತ್ರೂಮು ನೀಟಾಗಿ ಸಖತ್ ಕ್ಲೀನ್ ನೀಟಾಗಿದೆ. ಬಿಡಿ, ಸ್ಟಾರ್ ಹೋಟೆಲ್ಸ್ ಎಲ್ಲ ಹಿಂಗೆ ನೀಟಾಗಿರ್ಬೇಕಲ್ಲ. ಸೂಪರ್. ನಮ್ಮ ಲಗೇಜ್ ಎಲ್ಲ ಬಂದ್ಬಿಟ್ಟಿದೆ. ಇವಾಗ ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ತಿಂಡಿ ವ್ಯವಸ್ಥೆ ಒಂದು ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಂದು ಮತ್ತೆ ನಿಮಗೆ ಕನೆಕ್ಟ್ ಆಗ್ತೀವಿ. ಓಕೆನಾ? ಬಾಯ್, ಸಿ ಯು. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಹೋಟೆಲ್ಗೆ ರೀಚ್ ಆದ್ವಿ. ಕ್ರಿಸ್ಟಲ್ ಪ್ಯಾಲೇಸ್ ಹೋಟೆಲ್. ಓಕೆ, ನೋಡಿದ್ದೆ ಎಂಟ್ರಿ ಕೊಟ್ಟಿದ ನಂತರ ಮೇಡಮ್. ಹಾಯ್. ಕ್ರಿಸ್ಟಲ್ ಪ್ಯಾಲೇಸ್ ಹೋಟೆಲ್ದು ವಿಶೇಷ ಏನಂದರೆ ಇಲ್ಲಿಂದ ಕಾಣ್ತಾ ಇರೋದು ದತ್ತಾತ್ರೇಯ ಸ್ವಾಮಿ, ನಮ್ಮ ಒಂದು ಹಿಂದೂ ಸಂಪ್ರದಾಯದ ಮೂರ್ತಿ ಇಟ್ಟಿದ್ದಾರೆ. ಸೊ ಇಲ್ಲಿನ ವಿಶೇಷ, ಇವ್ರು ಏನಂತ ಪೂಜಿಸ್ತಾರೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಹಿಂದೂ ಗಾಡ್. ಸೊ ತುಂಬ ವಿಶೇಷ ಅನ್ನಿಸ್ತು. ಇಟ್ಸ್ ಯೂನಿಕ್. ದತ್ತಾತ್ರೇಯಲ್ಲಿ ಇವರು ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಇದ್ದಂಗಿದ್ದಾರೆ. ಓಕೆನಾ? ತ್ರಿಮೂರ್ತಿ. ಸೊ ಇದು ಎಂಟ್ರೆನ್ಸ್ ದೇವಸ್ಥಾನ ಇಂದ ದೇವರಿಟ್ಟಿದ್ದಾರೆ. ಅಲ್ಲಿ ಎಂಟ್ರೆನ್ಸ್ ತೋರಿಸಿ ರಿಸೆಪ್ಷನ್ ಲಾಬಿ ಎಲ್ಲ ತೋರಿಸ್ಕೊಂಡು ರಿಸೆಪ್ಷನ್ ಇದೆ. ರಿಸೆಪ್ಷನ್ ಅಂದರೆ ಎಂಟ್ರೆನ್ಸ್. ಎರಡು ದೇವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ವೆಲ್ಕಮ್ ಟು ಬ್ಯಾಂಕಾಕ್, ಪಟಾಯ. ಸಾರಿ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಕೆಲವೊಂದು ವಿಡಿಯೋಸ್ ಮಾಡೋದಿದೆ, ಎಲ್ಲ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ಇವಾಗ ಹೊರಗಡೆ ತಿಂಡಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಟಿಫಿನ್ ತಿಂಡಿ ಮಾಡೋಣ ಅಂದ್ಬಿಟ್ಟು ಬ್ಯಾಂಕಾಕ್ ಇದು ಪಟಾಯಲ್ಲಿ ನೋಡ್ತಾ ಇದ್ದೀವಿ ತಿಂಡಿ ಎಲ್ಲಿ ಸಿಗ್ತದೆ ಅಂದ್ಬಿಟ್ಟು. ಯಾವುದೋ ಹುಡುಗರು ಬಂದಿದ್ದೀವಿ, ನಮ್ಮ ಮಿಸ್ಸಸ್ ಮಾತಾಡ್ತಾ ಇದ್ದಾರೆ, ನಾನು ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಚಿತ್ರವಾದ ತಿಂಡಿಗಳು, ವಿಚಿತ್ರವಾದ ಟಿಫಿನು ಇಲ್ಲಿ ನೋಡೋಣ ಹೇಗಿದೆ, ಏನೇನು ತಿನ್ನಬೇಕಾಗ್ತದೆ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಏನೋ ಕುಕಿಂಗ್ ಮಾಡ್ತಾ ಇದ್ದಾರೆ. ತಿಂಡಿಗಳು ಏನೇನು ಇದಾವೆ ಇಲ್ಲಿ. ಫ್ರೈಡ್ ರೈಸ್ ಇದೆ, ಸ್ಟ್ರೀಟ್ ಫ್ರೈಡ್ ರಿಂಗರ್ಸ್ ಇದೆ, ಏನೇನೋ ಇದ್ದಾವೆ. ನೋಡೋಣ. ವಿಚಿತ್ರವಾದ ತಿಂಡಿ, ವಿಚಿತ್ರವಾದ ಊಟ, ವಿಚಿತ್ರವಾದ ಜನಗಳು. ಅದರಲ್ಲಿ ನಾವು ಇಬ್ಬರು ವಿಚಿತ್ರವಾದ. ಸೀರಿಯಸ್ಲಿ ನನಗೆ ಇಲ್ಲಿಂದ ಇವಾಗ ಆಹಾರ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನು ತಿನ್ನೋದು ಅಂದರೆ ಅವ್ರು ಇಂಡಿಯನ್ ಫುಡ್ ಕೇಳಿದ್ರೆ ತಾಯಿ ಫುಡ್ ಓನ್ಲಿ ಅಂದ್ಬಿಟ್ರು. ಸೊ ತಾಯಿನಾಡು ಫುಡ್ ನಾವು ಮರೆತು ಇಲ್ಲಿರೋ ತನಕ ತಾಯಿ ಫುಡ್ಗೆ ಅಡಿಕ್ಟ್ ಆಗ್ಬೇಕು ನಾವು. ಸೊ ಏನಿದೆ ಅಂತ ನೋಡಬೇಕು ಸದ್ಯ. ಎಲ್ಲ ಒಂದು ಡೈಲಾಗ್ ನೋಡಿ ಮೇಡಮ್, ಅವ್ರು ಒಂದು ಡೈಲಾಗ್ ಕೊಡಿದ್ರು, ತಾಯಿ ಫುಡ್ ಬಿಟ್ಟು ತಾಯಿನಾಡು ಫುಡ್ ಬಿಟ್ಟು ತಾಯಿ ಫುಡ್ ತಿನ್ಬೇಕಂದ್ಬಿಟ್ಟು. ಹೌದು, ಅದೇನು ಮಾಡೋಕ್ಕಾಗುತ್ತೆ. ಸದ್ಯಕ್ಕೆ ನಮ್ಮ ತಾಯಿನಾಡು ಫುಡ್ಡು, ಸೌತ್ ಇಂಡಿಯನ್ ಮೀಲು, ನಾರ್ತ್ ಇಂಡಿಯನ್ ಮೀಲು ಈ
ಇದರ ನೈ ಮಿಲೇಗ ಓನ್ಲಿ ಏನಂದ್ರೆ ತಾಯಿ ಫುಡ್ ತಾಯಿ ಫುಡ್ನ ತಿನ್ನಿ ಮಜಾ ಮಾಡಿ ಓಕೆ ನೋಡೋಣ, ಇದು ಒಂದು ವೆರೈಟಿ ಟ್ರೈ ಮಾಡೋಣ. ಓಕೆ, ಆರ್ಡ್ರ್ ಮಾಡಬೇಕು ಮತ್ತು ಮೆನು ನೋಡಬೇಕು. ಸೊ ಸಿ ನಾವು ಆರ್ಡ್ರ್ ಮಾಡಿದ್ವಿ, ಆರ್ಡ್ರ್ ಬಂತು. ಏನು ಬಂತು ಅನ್ನೋದು ನಿಮಗೆ ಮೇಡಮ್ ಅವರು ವಿವರಿಸ್ತಾರೆ ಹೆಂಗೆ ಅಂದ್ಬಿಟ್ಟು. ಮೇಡಮ್ ಏನು ಬಂತು, ಏನು ಕತೆ ನಿಮ್ಮದು? ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡಿದ್ವಿ, ಚಾರ್ಜಿ ಟಿಪಿಗೆ ಯೂಸ್ ಮಾಡ್ಕೊಂಡಿವಿ, ಯೂಸ್ ಆಗಲಿಲ್ಲ. ವೈಟ್ ಫ್ರೈಡ್ ರೈಸ್ ಹೇಳಿದ್ವಿ, ವೈಟ್ ರೈಸ್ ತಂದು ಕೊಟ್ಟಿದ್ದಾರೆ. ಓಕೆ, ನೂಡಲ್ಸ್ ಕೇಳಿದ್ವಿ, ಪ್ಲೇನ್ ನೂಡಲ್ಸ್ ಕೊಟ್ಟಿದ್ದಾರೆ. ಇನ್ನು ಅದರಲ್ಲಿ ಖಾರ, ಉಪ್ಪು, ಸಕ್ಕರೆ ಎಲ್ಲ ನಾವೇ ಹಾಕ್ಕೋಬೇಕು. ಇನ್ನು ಆಮ್ಲೆಟ್ ಒಂದು ಸಖತ್ತಾಗಿ ಇದ್ದಂಗಿದೆ. ಏನು ಮೇಡಮ್, ಏನಂತೀರಾ? ಇಲ್ಲ, ಅದಕ್ಕೆಲ್ಲ ಇಲ್ಲಿ ಐಟಮ್ಸ್ ಇದ್ದಾವೆ. ಸ್ಪೈಸಿ ನೀವು ಏನು ಚಿಲ್ಲಿ ಏನು ಹಾಕೋಬೇಕು ಎಲ್ಲ, ಚಿಲ್ಲಿ ಸಾಸು ಏನು ಹಾಕೋಬೇಕು ಎಲ್ಲ ಇಲ್ಲಿ ಇದ್ದಾವೆ. ತುಪ್ಪ, ಖಾರ ಪುಡಿ ಎಲ್ಲ ಇದೆ ಇಲ್ಲಿ. ಓಕೆ, ತಿನ್ನುವ, ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಏನು ಆರ್ಡ್ರ್ ಕೊಟ್ಟಿದ್ವಿ, ಏನು ತಂದು ಕೊಟ್ಟಿದ್ದಾರೆ ನೋಡಿ. ಏನು ಮೇಡಮ್ ಕೇಸು ಏನು ಫ್ರೈಡ್ ರೈಸ್ ಹೇಳಿದ್ವಿ, ವೈಟ್ ರೈಸ್ ತಂದು ಕೊಟ್ಟರು, ಕಾಣ್ತಾ ಇದ್ದೀವಿ. ಚೆನ್ನಾಗಿ ಬಂದಿದೆ. ಬಟ್ ಇದು ನೋಡಿ ಪ್ಲೇನ್ ನೂಡಲ್ಸ್, ವೆರಿ ಪ್ಲೇನ್. ನಮಗೆ ಭಾಷೆ ಬರಲ್ಲ ಅವ್ರಿಗೆ. ಓಕೆ, ಇದು ನಡ್ಸೋಣ ಇವಾಗ ಇವತ್ತೊಂದೊಂದು ಕಾಮ್. ಹಾಂ ಮೇಡಮ್, ಏನು ಇವಾಗ ಎಲ್ಲಿದು? 7-Eleven. ಹಾಂ, 7-Eleven ಅಂದರೆ ಆ್ಯಕ್ಚುಲಿ ನಮ್ಮ ರಿಲಯನ್ಸು ಈ ಥರ ಸೂಪರ್ ಮಾರ್ಟ್ಸ್ ಇರುತ್ತಲ್ಲ, ಆ ಥರ ಇಲ್ಲೆಲ್ಲ ತುಂಬ ಫೇಮಸ್. ಹೆಜ್ಜೆಗೂ ಇದ್ದಾವೆ, ತುಂಬ 7-Eleven ಕಾಣ್ಬೋದು. A to Z ಎಲ್ಲ ಸಿಗುತ್ತೆ, ಒಂದು ಸಾಬೂನಿಂದ ಒಂದು ಫುಡ್ಡಿಂದ. ಸೊ ಎಲ್ಲ ಫುಲ್ ದಿನನಿತ್ಯದ ನೀಡ್ಸ್, ಹಾಲು, ಮೊಸರು, ಮಿಲ್ಕ್ ಪೌಡರ್, ವಾಟ್ ಎವರ್ ಎಲ್ಲ ಸಿಗುತ್ತೆ. ಸೊ ಒಂದು ಸ್ಟೋರ್ ಇದು, ತುಂಬಾ ಫೇಮಸ್ ಸ್ಟೋರ್ ಆ್ಯಕ್ಚುಲಿ ಥೈಲ್ಯಾಂಡ್ಗೆ. 7-Eleven ಅಂದರೆ ಫೇಮಸ್ಸು. ನಾವು ಎಂಟ್ರಿ ಕೊಡ್ತಿದ್ದೀವಿ, ಒಂದಷ್ಟು ಬಿಸ್ಕೆಟ್. ಓಕೆ, ಈಗ ನೀವು ಕೇಕ್ ತಿನ್ನೋಕ್ಕೆ ಇವತ್ತು ಮತ್ತು ಇವೆಲ್ಲ ಪರ್ಚೇಸ್ ಮಾಡೋಕ್ಕೆ ಏನಕ್ಕೆ ಕಾರಣ? ಅಲ್ಲಿ ಹೋಗಿ ತಿಂಡಿ ಸೆಟ್ ಆಗಿಲ್ವಾ? ನೋಡಿ, ಮಾತಾಡೋಕ್ಕಾಗ್ತಿಲ್ಲ, ಖಾರ. ನಾವೇನೋ ಕೇಳಿದ್ರೆ ಅವರೇನೋ ಕೊಡ್ತಾರೆ, ಅವರೇನೋ ಹೇಳಿದ್ರೆ ನಮ್ಗೆ ಇನ್ನೊಂದೇನೋ ಅರ್ಥ ಆಗುತ್ತೆ. ಸೊ ಮೇನ್ ಕಮ್ಯುನಿಕೇಶನ್ ಪ್ರಾಬ್ಲಮ್. ಬಟ್ ಇದಕ್ಕೆ ಒಂದು ತೋರಿಸಿ ಕೂಡ ಮಾತಾಡಿದ್ವಿ. ಬಟ್ ಸ್ಟಿಲ್ ಅವರು ವೈಟ್ ರೈಸ್ ಕೊಟ್ಟರು, ನಾವು ಫ್ರೈಡ್ ರೈಸ್ ಕೇಳಿದ್ವಿ, ಎಗ್ ನೂಡಲ್ಸ್ ಕೇಳಿದ್ವಿ, ಸಾದಾ ಪ್ಲೇನ್ ನೂಡಲ್ಸ್ ತಂದುಕೊಟ್ರು. ನಾವೇನು ಮಾಡಿದ್ವಿ, ಅಲ್ಲಿದ್ದು ಮಸಾಲ ಮಿಕ್ಸ್ ಎಲ್ಲ ಫ್ಲೇವರ್ಸ್ನ ಹಾಕಿದ್ವಿ. ಸಿಕ್ಕಾಪಟ್ಟೆ ಸ್ಪೈಸಿ ಆಗೋಯ್ತು. ಈಗ ಮಧು ಅಂತೂ 2 ಸ್ಪೂನ್ ತಿಂದ್ಬಿಟ್ಟು ಕಡಾಬಬ್ಬ ಹೇಳ್ಬಿಟ್ರು. ನಾನು ಕಷ್ಟಪಟ್ಟು ಆಮ್ಲೆಟ್ ಮಿಕ್ಸ್ ಮಾಡಿ ಸೊ ತಿಂದೆ. ಪ್ರಯತ್ನ, ಒಂದು ಅನುಭವ. ನಿಜವಾಗ್ಲೂ ತಿಳ್ಕೊಬೇಕು ಏನು ಫುಡ್ಸು ಹೇಗೆ ಇಲ್ಲೆಲ್ಲ ಅಂದು. ನಿಜ, ನನಗೆ ತಿನ್ಲಿಕ್ಕಾಗಲಿಲ್ಲ ಆ್ಯಕ್ಚುಲಿ. ಸ್ಪೈಸಿ ತಿಂದಿದ್ದೆ. ಖಾರ ಇಲ್ಲಿ ಏನಾಗಿದೆ ಅಂದರೆ ನಮ್ಮದು ಅಲ್ಲೇ ನಾವೇ ಮಿಕ್ಸ್ ಮಾಡ್ಕೋಬೇಕು. ಏನು ಸಾಸ್ ಆಗ್ಬೋದು, ಚಿಲ್ಲಿ ಆಗ್ಬೋದು, ಉಪ್ಪು ಆಗ್ಬೋದು, ಮಿಕ್ಸ್ ಕೊಡ್ತಾರೆ. ಬಟ್ ಅಲ್ಲೇನಿತ್ತಂದ್ರೆ ಎಲ್ಲ ಮೀಟ್ ಫುಡ್ ಇತ್ತು, ನಾವು ತಿನ್ನಲ್ಲ. ಪೋರ್ಕ್ ಇತ್ತು, ಡಕ್ ಇತ್ತು. ಸೊ ನಮ್ಗೆ ಇಷ್ಟ ಆಗಿಲ್ಲ, ಅದಕ್ಕೆ ನಾವು ನಾನ್ ಮೀಟ್ ಫುಡ್ ತೊಗೊಂಡ್ವಿ. ಹಾಗಾಗಿ ಅವ್ರು ಪ್ಲೇನ್ ಸಾದಾ ರೈಸು ಮತ್ತು ಸಾದಾ ನೂಡಲ್ಸ್ ತಂದಿಟ್ಬಿಟ್ರು. ನಾವು ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ. ಬಾಯಿ ಸ್ಪೈಸಿ ಮೆಣಸಿನ್ಕಾಯಿ ಹಾಕಿ ಕಲಿಸ್ಕೊಟ್ಟಂಗಿತ್ತು ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ಇವಾಗ ನಾವು ಏನು ಪ್ಲ್ಯಾನ್ ಹಾಕಿದ್ರೆ 7-Eleven ಇದಕ್ಕೆ ಬಂದಿದ್ವಿ. ಏನಕ್ಕೆ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತೊಗೊಳೋಣ ಅಂದ್ಬಿಟ್ಟು, ಕೇಕು, ಚಾಕ್ಲೇಟ್ಸು ಮತ್ತು ಬಿಸ್ಕೆಟು ವಗೇರ ತೊಗೊಳೋಣ. ಅದು ತಿಂದ್ಬಿಟ್ಟು ಅದು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ. ಯಾಕಂದರೆ ಹಮ್ದಿಲ್ದೆ ಚುಕ್ಕೆ ಸನಮ್ಮಲ್ಲಿ ಐಶ್ವರ್ಯ ರೈ ಮೆಣಸಿನ್ಕಾಯಿನ ಕಚ್ಚದಂಗೆ ನಾವಿಲ್ಲಿ ಖಾರ ನೂಡಲ್ಸು ಮತ್ತು ಖಾರ ಅನ್ನ ತಿಂದ್ಬಿಟ್ವಿ. ಹೊಟ್ಟೆ ತಣ್ಣಗೆ ಮಾಡ್ಕೊಳಕ್ಕೆ ಜ್ಯೂಸು ಇತ್ಯಾದಿಗಳನ್ನ ತೊಗೊಳ್ಳೋಣ, ಪರ್ಚೇಸ್ ಮಾಡೋಣ ಅಂತ ಬಂದಿದ್ವಿ. ಬಟ್ ಒಂದು ಹೇಳ್ತೀನಿ, ಇಡೀ ವರ್ಲ್ಡ್ಗೆ, ಇಡೀ ಪ್ರಪಂಚಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು, ಅದು ಇಂಗ್ಲೀಷ್. ಕಾಮನ್ ಲ್ಯಾಂಗ್ವೇಜ್, ಪ್ರತಿಯೊಬ್ಬರು ಮಾತಾಡುವಂಥದ್ದು ಒಂದು ಲ್ಯಾಂಗ್ವೇಜ್ ಮಾಡಲೇಬೇಕು. ಅದನ್ನು ನಮ್ಮ ಇಂಡಿಯಾದಲ್ಲಿ ಹಿಂದಿ ಮಾಡಬೇಕು, ಇಂಟರ್ನ್ಯಾಷನಲ್ ವರ್ಲ್ಡಲ್ಲಿ ಇಂಗ್ಲೀಷ್ ಮಾಡಬೇಕು, ಕರ್ನಾಟಕದಲ್ಲಿ ಕನ್ನಡ ಮಾಡಬೇಕು. ಹಿಂಗೆ ಮಾಡಿದರೆ ಚೆನ್ನಾಗಿರ್ತದೆ. ಅದು ಸ್ಟೇಟ್ ಲ್ಯಾಂಗ್ವೇಜಸ್ ಎಲ್ರಿಗೂ ಇರುತ್ತೆ. ಬಟ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ ಬಂದರೆ ಸೊ ದ ಕಮ್ಯುನಿಕೇಷನ್ ವಿಲ್ ಬಿ ವೆರಿ ಈಸಿ, ತುಂಬಾ ಸುಲಭ ಆಗುತ್ತೆ. ಕೆಲವೊಂದು ಜನ ಇರ್ತಾರೆ, ಇಲ್ಲೆಲ್ಲ ನಾವು ಬೇರೆ ಲ್ಯಾಂಗ್ವೇಜ್ ಕಲಿಯಲ್ಲ, ನಾವು ಇದೇ ಕಲಿತೀವಿ, ಇದೇ ಮಾಡ್ತೀವಿ, ಇದೇ ತಿಂತೀವಿ ಅಂತಾರೆ. ಅಂಥವ್ರು ಕಟ್ಕೊಂಡ್ಬಿಟ್ಟು ಏನು ಮಾಡೋದು? ಬನ್ನಿ ಇವಾಗ 7-Eleven ಏನೆಲ್ಲ ಇದೆ ಅಂತ ನೋಡುವ. ಓಕೆ, ಹೋಗ್ತಾ ಇದ್ದೀವಿ 7-Eleven.
ಫೋಟೋ ವಿಡಿಯೋಸ್ ಏನು ಮಾಡೋಂಗಿಲ್ಲ ಅಂತ ಇಲ್ಲಿ. ಓಕೆ 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 ಫೋಟೋ ವಿಡಿಯೋ ಮಾಡೋಂಗಿಲ್ಲ, ಏನು ಬೇಕಾದ್ರೂ ತೊಗೋಬೋದು. ಯಾಕಂದರೆ ಏನಾದರೂ ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಕಷ್ಟ ಅಂದ್ಬಿಟ್ಟು. ಓಕೆ, ಆಮೇಲೆ ಸಿಗುವ ಮತ್ತೆ.